ಥಿಕ್ನೆಸ್ ಅಂಡ್ weight ಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G 7.99 mm ಥಿಕ್ನೆಸ್ ಹಾಗೂ 190 ಗ್ರಾಂ weight ಹೊಂದಿದೆ. ರೆಡ್ಮಿ ನೋಟ್ 14 Pro 5G 8.2 mm ಥಿಕ್ನೆಸ್ ಹಾಗೂ 190 ಗ್ರಾಂ weight ಹೊಂದಿದೆ. ಹಾಗಾಗಿ ಐಕ್ಯೂ Z9 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತದೆ. ಬ್ಯಾಕ್ ಸೈಡ್ ಪ್ರೊಟೆಕ್ಷನ್ ಅಂಡ್ ಫ್ರೇಮ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G ವೇಗನ್ ಲೆದರ್ ಬ್ಯಾಕ್ ಅಂಡ್ ಪ್ಲಾಸ್ಟಿಕ್ ಫ್ರೇಮ್ ಅನ್ನು ಹೊಂದಿದೆ. ಮಿ ನೋಟ್ 14 Pro 5G ಪ್ಲಾಸ್ಟಿಕ್ ಬ್ಯಾಕ್ ಅಂಡ್ ಪ್ಲಾಸ್ಟಿಕ್ ಫ್ರೇಮ್ ಅನ್ನು ಹೊಂದಿದೆ. ಹಾಗಾಗಿ ಐಕ್ಯೂ Z9 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ವಾಟರ್ ಅಂಡ್ ರೆಸಿಸ್ಟೆನ್ಸ್ ರೇಟಿಂಗ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G IP64 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ರೇಟಿಂಗ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 Pro 5G IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ರೇಟಿಂಗ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಡಿಸ್ಪ್ಲೇಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G 6.77 ಇಂಚಸ್ ನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂತಹ AMOLED ಡಿಸ್ಪ್ಲೇ 120 Hz ನ ರಿಫ್ರೆಶ್ ರೇಟ್ ಹೊಂದಿದೆ. ರೆಡ್ಮಿ ನೋಟ್ 14 Pro 5G 6.67 ಇಂಚಸ್ ನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂತಹ AMOLED ಡಿಸ್ಪ್ಲೇ 120 Hz ನ ರಿಫ್ರೆಶ್ ರೇಟ್ ಹೊಂದಿದೆ. ಹಾಗಾಗಿ ಐಕ್ಯೂ Z9 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಸ್ಟೋರೇಜ್ ವೇರಿಯಂಟ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G 8GB RAM 128GB ಸ್ಟೋರೇಜ್ 8GB RAM 256GB ಸ್ಟೋರೇಜ್ ವೇರಿಯಂಟ್ ಹೊಂದಿದೆ. ರೆಡ್ಮಿ ನೋಟ್ 14 Pro 5G ಕೂಡ 8GB RAM 128GB ಸ್ಟೋರೇಜ್ 8GB RAM 256GB ಸ್ಟೋರೇಜ್ ನ ವೇರಿಯಂಟ್ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಸ್ಟೋರೇಜ್ ಟೈಪ್ ಅಂಡ್ RAM ಟೈಪ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G UFS 2.2 ಸ್ಟೋರೇಜ್ LPDDR5 RAM ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 Pro 5G UFS 2.2 ಸ್ಟೋರೇಜ್ LPDDR4X RAM ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ಐಕ್ಯೂ Z9 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಪರ್ಫಾರ್ಮೆನ್ಸ್ ಅಂಡ್ ಗೇಮಿಂಗ್ ಗೆ ಬಂತು ಅಂತಾದ್ರೆ ಐಕ್ಯೂ Z9 Pro 5G ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಚಿಪ್ಸೆಟ್ ಹಾಗೂ 90 fps ಗೇಮಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 Pro 5G ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಅಲ್ಟ್ರಾ ಪ್ರೊಸೆಸರ್ 90 fps ಗೇಮಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ರಿಯರ್ ಕ್ಯಾಮೆರಾಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G ರಿಯರ್ ಅಲ್ಲಿ ಎರಡು ಕ್ಯಾಮೆರಾ ಹೊಂದಿದೆ. 50MP OIS ಮೇನ್ ಕ್ಯಾಮೆರಾ 8MP ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್. ರೆಡ್ಮಿ ನೋಟ್ 14 Pro 5G ರಿಯರ್ ಅಲ್ಲಿ 3 ಕ್ಯಾಮೆರಾ ಹೊಂದಿದೆ. 50MP OIS ಮೇನ್ ಕ್ಯಾಮೆರಾ 8MP ಅಲ್ಟ್ರಾ ವೈಡ್ ಆಂಗಲ್ 2MP ಡೆಪ್ತ್ ಸೆನ್ಸರ್ ಹೊಂದಿದೆ. ಇದರಲ್ಲಿ ರೆಡ್ಮಿ ನೋಟ್ 14 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಫ್ರಂಟ್ ಕ್ಯಾಮೆರಾಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G ಫ್ರಂಟ್ ಅಲ್ಲಿ 16MP ಸೆಲ್ಫಿ ಕ್ಯಾಮೆರಾ ಹೊಂದಿದೆ. ರೆಡ್ಮಿ ನೋಟ್ 14 Pro 5G ಫ್ರಂಟ್ ಅಲ್ಲಿ 20MP ಸೆಲ್ಫಿ ಕ್ಯಾಮೆರಾ ಹೊಂದಿದೆ. ಹಾಗಾಗಿ ರೆಡ್ಮಿ ನೋಟ್ 14 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ರಿಯರ್ ವಿಡಿಯೋಗ್ರಫಿಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G ರಿಯರ್ ಅಲ್ಲಿ 4K 30fps ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ಫ್ರಂಟ್ ವಿಡಿಯೋಗ್ರಫಿಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G ಫ್ರಂಟ್ ಅಲ್ಲಿ ಫುಲ್ HD 30fps ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 Pro 5G ಫ್ರಂಟ್ ಅಲ್ಲಿ ಫುಲ್ HD 60fps ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ರೆಡ್ಮಿ ನೋಟ್ 14 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಬ್ಯಾಟರಿ ಅಂಡ್ ಚಾರ್ಜಿಂಗ್ ಗೆ ಬಂತು ಅಂತಂದ್ರೆ ಐಕ್ಯೂ Z9 Pro 5G 5500 mAh ಕೆಪಾಸಿಟಿ ಬ್ಯಾಟರಿ 80 ವ್ಯಾಟ್ ನ ಚಾರ್ಜರ್ ಹೊಂದಿದೆ. ರೆಡ್ಮಿ ನೋಟ್ 14 Pro 5G 5500 mAh ಕೆಪಾಸಿಟಿ ಬ್ಯಾಟರಿ 45 ವ್ಯಾಟ್ ನ ಚಾರ್ಜರ್ ಹೊಂದಿದೆ. ಹಾಗಾಗಿ ಐಕ್ಯೂ Z9 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. OS ಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G Android 14 ಬೇಸ್ ಮೇಲೆ ರನ್ ಆಗ್ತಾರಂತ ಫನ್ ಟಚ್ OS ನ ಜೊತೆ 2 ವರ್ಷ Android ಅಪ್ಡೇಟ್ ನ ಹೊಂದಿದೆ. ರೆಡ್ಮಿ ನೋಟ್ 14 Pro 5G Android 14 ಬೇಸ್ ಮೇಲೆ ರನ್ ಆಗ್ತಾರಂತ ಹೈಪರ್ OS ನ ಜೊತೆ 3 ವರ್ಷ Android ಅಪ್ಡೇಟ್ ನ ಹೊಂದಿದೆ. ಹಾಗಾಗಿ ರೆಡ್ಮಿ ನೋಟ್ 14 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಸ್ಪೀಕರ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G ಹೈರೇಸ್ ಆಡಿಯೋ ಸ್ಟೀರಿಯೋ ಸ್ಪೀಕರ್ ನ ಹೊಂದಿದೆ. ರೆಡ್ಮಿ ನೋಟ್ 14 Pro 5G ಎರಡು ಸ್ಟೀರಿಯೋ ಸ್ಪೀಕರ್ ನ ಹೊಂದಿದೆ. ಹಾಗಾಗಿ ಇಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಕನೆಕ್ಟಿವಿಟಿಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆ ವೈಫೈ 6 ಬ್ಲೂಟೂತ್ 5.4 ಸಪೋರ್ಟ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 Pro 5G ಕೂಡ ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆ ವೈಫೈ 6 ಬ್ಲೂಟೂತ್ 5.4 ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. 5G ಬ್ಯಾಂಡ್ಸ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G 8 5G ಬ್ಯಾಂಡ್ಸ್ ನ ಹೊಂದಿದೆ. ರೆಡ್ಮಿ ನೋಟ್ 14 Pro 5G 4 5G ಬ್ಯಾಂಡ್ಸ್ ಅನ್ನು ಹೊಂದಿದೆ. ಹಾಗಾಗಿ ರೆಡ್ಮಿ ನೋಟ್ 14 Pro 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಪ್ರೈಸ್ ರೇಂಜ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ Z9 Pro 5G ಬೇಸ್ ವೇರಿಯಂಟ್ 25,000ಕ್ಕೆ ಲಾಂಚ್ ಆಗಿದೆ. ರೆಡ್ಮಿ ನೋಟ್ 14 Pro 5G ಬೇಸ್ ವೇರಿಯಂಟ್ ಕೂಡ 25,000ಕ್ಕೆ ಲಾಂಚ್ ಆಗಿದೆ. ಹಾಗಾಗಿ ಇಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ವಿನ್ನರ್ ರೆಡ್ಮಿ ನೋಟ್ 14 Pro 5G.